ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಿದ್ಧತೆಗಳಾಗ್ತಾ ಇದೆ. 19 ಮಂದಿ ಶಾಸಕರು ಇವತ್ತು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಪಟ್ಟಿಯಿಂದ ಡಿಲೀಟ್ ಆಗಿದೆ. ಲೋಕಭವನಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಂದಿದ್ದಾರೆ. 19 ಮಂದಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸುವಂತ ಶಾಸಕರು ಕೂಡ. ಅಂತಿಮ ಹಂತದ ಸಿದ್ಧತೆ ಲೋಕಭವನದಲ್ಲಿ ಆಗ್ತಾ ಇರೋದು ನೋಡ್ತಾ ಇದ್ದೀರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿರುವಂತ ಶಾಸಕರು ಮಾತನಾಡಿದ್ದಾರೆ ಸುವರ್ಣ ನ್ಯೂಸ್ ಜೊತೆಗೆ, ನೋಡೋಣ. ಜೊತೆಗೆ ನೂತನವಾಗಿ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ತಾ ಇರುವಂತಹ ಬಾಲಕೃಷ್ಣ ದಂಪತಿಯವರಿದ್ದಾರೆ. ಇಬ್ಬರನ್ನು ಮಾತನಾಡಿಸ್ತೇನೆ. ಸರ್, ಎಷ್ಟು ಖುಷಿ ಇದೆ? 5 ಬಾರಿ ಶಾಸಕರು, ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾ ಇದ್ರಿ. ಖುಷಿ ಅಲ್ವಾ? ಖಂಡಿತ ಖುಷಿ ಇದೆ. ಮುಖ್ಯಮಂತ್ರಿಗಳು, ಅವ್ರ ಕುಟುಂಬ, ಡಿ.ಕೆ. ಸುರೇಶ್ ಅವರೆಲ್ಲರೂ ಸೇರಿ ನಮ್ಗೊಂದು ಅವಕಾಶ, ಹೈಕಮಾಂಡ್ ಎಲ್ಲ ಸೇರಿ ಅವಕಾಶ ಮಾಡಿಕೊಟ್ಟಿದೆ. ನನಗೆ ತುಂಬ ಖುಷಿ ಇದೆ. ಮುಖ್ಯಮಂತ್ರಿ ಜಿಲ್ಲೆಗೆ ರೆಪ್ರೆಸೆಂಟೇಷನ್ ಕೊಡೋದು ಬಹಳ ಅಪರೂಪ ಅಂತಾರೆ. ನಿಮ್ಗೊಂದು ಅವಕಾಶ ಸಿಕ್ಕಿದೆ, ಹೆಂಗೆ ಸರ್? ಇಲ್ಲ, ಕಳೆದ ಬಾರಿ ಸಿದ್ದರಾಮಣ್ಣ ಅವರ ಜಿಲ್ಲೆನಲ್ಲಿ ಪ್ರಿಯಾಪಟ್ಟಣ ವೆಂಕಟೇಶ್ ಅವ್ರಿಗೆ ಮತ್ತೆ ಮಾದೇವಪ್ಪನವ್ರಿಗೆ ಕೊಟ್ಟಿರಲಿಲ್ಲ. ಹಾಗೆ ಈ ಬಾರಿ ನಮಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಜಿಲ್ಲೆ ಲೆಕ್ಕಕ್ಕೆ ಬರೋದಿಲ್ಲ. ಮುಖ್ಯಮಂತ್ರಿಗಳು ಏನಿದ್ರು ಕೂಡ ರಾಜ್ಯದ ಲೆಕ್ಕ, ಅದರಿಂದ ಜಿಲ್ಲೆ ಲೆಕ್ಕದಲ್ಲಿ ನಮಗೆ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರಿಂದ ಏನ್ ನಿರೀಕ್ಷೆ ಮಾಡಬಹುದು ಈಗ ಸಚಿವರಾದ್ಮೇಲೆ? ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳು ನಮ್ಗೆ ಏನ್ ಟಾಸ್ಕ್ ಕೊಡ್ತಾರೆ ಅದನ್ನ ಪ್ರಾಮಾಣಿಕವಾಗಿ ನೆರವೇರಿಸ್ತೀವಿ. ಯಾವುದೇ ಖಾತೆ ಏನಾದ್ರು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್? ಅಥವಾ ಈ ಖಾತೆ ಕೊಟ್ರೆ ಬಹಳ ಚೆನ್ನಾಗಿ ಕೆಲಸ ಮಾಡಬಲ್ಲೆ ನಾನು ಅಂತ? ನೀವು ಹೇಳಿದ್ರಲ್ಲ ಮುಖ್ಯಮಂತ್ರಿ ಅವ್ರ ಜಿಲ್ಲೆ ಅಂತ, ಅದರಿಂದ ಮುಖ್ಯಮಂತ್ರಿ ಅವರೇ ನಮ್ಮವರಾಗಿದ್ದಾಗ ಖಾತೆ ಏನು ನಮಗೆ ನಿರೀಕ್ಷೆ ಇಲ್ಲ. ಯಾವ ಖಾತೆ ಕೊಟ್ಟರು ನಿರ್ವಹಣೆ ಮಾಡ್ತೀವಿ. ನಿಮ್ಮ ಪತ್ನಿಯವರು ಕೂಡ ಇದ್ದಾರೆ. ಮೇಡಮ್, ಏನ್ ಅನ್ಸುತ್ತೆ? ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಈಗ 5 ಬಾರಿ ಶಾಸಕರಾಗಿದ್ರು, ಮಿನಿಸ್ಟರ್ ಆಗ್ಲಿಲ್ಲ ಅನ್ನೋ ಕೊರಗಿತ್ತು. ಈಗ ಕೊರಗು ಕೂಡ ನೀಗಿದೆ. ಎಷ್ಟು ಖುಷಿ ಇದೆ? ಹೌದು, ಖಂಡಿತ ತುಂಬಾ ಖುಷಿ ಇದೆ. 30-32 ವರ್ಷದಿಂದ ಅವ್ರು ರಾಜಕೀಯದಲ್ಲಿ ಇದ್ರು. ಈ ಸುದಿನ ಯಾವತ್ತೂ ಬಂದಿರ್ಲಿಲ್ಲ. ಇದು ಬಂದಿದೆ, ಇದು ತುಂಬಾ ಖುಷಿ ಆಗ್ತಾ ಇದೆ. ಮನೆಯವ್ರಿಗೆಲ್ಲ, ನಮ್ಮ ಮಾಗಡಿ ಜನತೆಗೆ ಎಲ್ರಿಗೂ ಖುಷಿ ಆಗಿದೆ ಇದು ಅಂತ. ನೀವು ಏನಾರು ಸಲಹೆ ಕೊಡ್ತೀರಾ ಸಚಿವರಾಗುವಾಗ ಆಗ್ತಿರೋರ್ಗೆ? ಏನ್ ಹಿಂಗ್ ಕೆಲಸ ಮಾಡಿ? ರಾಜಕೀಯದಲ್ಲಿ ಅವ್ರಿಗೇನು ಯಾವ ಸಲಹೆ ಬೇಕಾಗಿಲ್ಲ, ಅವರೇ ಎಲ್ಲ. ಮನೇಲಿ ಏನಾದ್ರು ಪೊಲಿಟಿಕಲಿ ಸಲಹೆ ಕೇಳ್ತಾರ? ಇಲ್ಲ, ಖಂಡಿತ ಇಲ್ಲ. ಏನಿಲ್ಲ, ಪರ್ಸನಲಿ ಸಲಹೆಗಳಷ್ಟೇ. ಇಲ್ಲ, ಅವರೇ ಎಲ್ಲ ಮ್ಯಾನೇಜ್ ಮಾಡಿ. ಹೇಗೆ ವಿಶ್ ಮಾಡ್ತೀರಾ? ಅವ್ರು ಸಚಿವರಾಗಿ 5 ಬಾರಿ ಶಾಸಕರಾಗಿ ಸಕ್ಸಸ್ ಆಗಿದ್ದಾರೆ. ಸಚಿವರಾಗಿ ಅವರು ಸಕ್ಸಸ್ ಆಗ್ಬೇಕಾಗಿರೋ ಜವಾಬ್ದಾರಿ ಕೂಡ ಇದೆ. ಹೇಗೆ ವಿಶ್ ಮಾಡ್ತೀರಾ? ಅವರಿಗೆ ಏನ್ ಹಾರೈಸ್ತೀರಿ? ಒಳ್ಳೇದಾಗ್ಲಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದು. ಇದಿಷ್ಟು ಮಾಗಡಿ ದಂಪತಿಗಳ ಮಾತು. ನಮ್ಮ ಜೊತೆಗೆ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹ ಸಂತೋಷ್ ಲಾಡ್ ಅವರು ಇದ್ದಾರೆ. ಸರ್, ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲೂ ಇದ್ರಿ, ಡಿ.ಕೆ. ಶಿವಕುಮಾರ್ ಗೌರ್ಮೆಂಟ್ ಅಲ್ಲೂ ಅವಕಾಶ ಸಿಕ್ಕಿದೆ. ಏನ್ ಅನ್ಸುತ್ತೆ? ಅದೃಷ್ಟವಂತ ಹೇಳ್ಬೋದು. ಯಾಕಂದ್ರೆ ನಾನು ಮಾಡಿರ್ತಕ್ಕಂಥ ಕೆಲಸ ಅದು ಒಂದೇ ಅಂತಲ್ಲ, ಯಾಕಂದ್ರೆ ಬಹಳ ಜನ ಮೆರಿಟ್ ಇದ್ದಾರೆ. ನಾನು ಮಾಡಿರ್ತಕ್ಕಂಥ ಕೆಲಸ ನನಗೆ, ಅದ್ರ ಜೊತೆಗೆ ಹೈಕಮಾಂಡು ಎಲ್ಲ ಲೀಡರ್ಗಳು, ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಸಾಹೇಬ್ ಇರ್ಬೋದು, ವೇಣುಗೋಪಾಲ್ ಸಾಹೇಬ್ ಇರ್ಬೋದು, ಸುರ್ಜಾವಾಲಾ ಅವ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಆಮೇಲೆ ನಮಗೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಅದ್ರ ಜೊತೆಗೆ ಬಿ.ಕೆ. ಹರಿಪ್ರಸಾದ್, ಪರಮೇಶ್ವರ್ ಸಾಹೇಬ್ರು, ಎಲ್ಲ ಮುಖಂಡರುಗಳು ಒಂದು ಆಶೀರ್ವಾದದಿಂದ ನನಗೆ ಪಕ್ಷ ಮತ್ತೆ ಒಂದು ಅವಕಾಶ ಕೊಟ್ಟಿದೆ. ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಹೆಸರು, ಸರ್ಕಾರಕ್ಕೆ ಹೆಸರು, ಯಾವುದೇ ಖಾತೆ ಕೊಟ್ಟರೆ ಆ ಖಾತೆಗೆ ಹೆಸರು ಸಿಗ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ. ಜನರ ಹಿರಿಯರಿಗೆ ಅವಕಾಶ ಸಿಕ್ಕಿಲ್ಲ, ನಿಮಗೆ ಪುನಃ ಅವಕಾಶ ಸಿಕ್ಕಿದೆ ಅಂದ್ರೆ ನೀವು ಮಾಡಿರೋ ಕೆಲಸಗಳ ಕಾರಣವಾ ಅಥವಾ ಸೈದ್ಧಾಂತಿಕ ವಿಚಾರಗಳಲ್ಲಿ ತಾವು ಬದ್ಧತೆ ತೋರಿಸಿದ್ದು ಕಾರಣವಾ? ಯಾವ ಕಾರಣಗಳಿರ್ಬೋದು ಅಂತ ಅನ್ಸುತ್ತೆ? ಅಲ್ಲ, ಸಮ್ ಟೈಮ್ಸ್ ಯಾವ ಕಾರಣಗಳಂತ ಗೊತ್ತಿಲ್ಲ. ನಾವು ಯಾವಾಗಲೂ ಮೆರಿಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಬಟ್ ನನಗಿನ್ನ ಬಹಳ ಜನ ಮೆರಿಟ್ ನಲ್ಲಿ ಕೂಡ ಇದ್ದಾರೆ. ಯಾರು ಸಿಕ್ಕಿಲ್ಲ ಅವ್ರು ಮೆರಿಟ್ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಅವ್ರ ನೋವನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ಆಸ್ ಎ ಸೆಡ್ ಐ ಆಮ್ ಲಕ್ಕಿ. ಬಟ್ ಅವಕಾಶ ಸಿಕ್ಕಿದೆ, ಖಂಡಿತವಾಗ್ಲೂ ಈ ಅವಕಾಶನ ಪಕ್ಷಕ್ಕೆ, ಅದ್ರ ಜೊತೆಗೆ ಸರ್ಕಾರಕ್ಕೆ, ಇಲಾಖೆಗೆ ಒಳ್ಳೆ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಸಂದರ್ಭದಲ್ಲಿ. ಕಾರ್ಮಿಕ ಇಲಾಖೆಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಂತ ಕೆಲಸಗಳನ್ನೆಲ್ಲ ಚಾಚು ತಪ್ಪದೆ ಮಾಡಿದ್ರಿ. ಬಹುಶಃ ಅದೆಲ್ಲವೂ ಪರಿಗಣನೆ ಇತ್ತು ಅಂತ ಇರ್ಬೋದು, ಖಂಡಿತವಾಗಿ ಇರ್ಬೋದು. ಅದನ್ನು ನೇಮಕ ಮೇನ್ವಾಗಿ ಆ ಪರಿಗಣನೆ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ಸಾಕಷ್ಟು ಜನ ನಿಮ್ ಸ್ನೇಹಿತರಿಗೂ ಅವಕಾಶಗಳು ಸಿಕ್ಕಿಲ್ಲ, ಕೆಲವರು ಬೇಸರಗೊಂಡಿದ್ದಾರೆ, ಅವ್ರಿಗೆಲ್ಲ ಏನ್ ಹೇಳ್ತೀವಿ? ರಿಯಲ್ ಇಟ್ಸ್ ವೆರಿ ಸ್ಯಾಡ್. ಯಾಕಂದ್ರೆ 140 ಜನಸಂಖ್ಯೆ ಇರ್ತಕ್ಕಂಥ ನಮ್ಮ MLA ಇರ್ತಕ್ಕಂಥ ಒಂದು ಸರ್ಕಾರ ಇದ್ಮೇಲೆ ಬಹಳಷ್ಟು ಜನ ಎಲ್ಲರಿಗೆ ಮೆರಿಟ್ ಇದೆ. ಯಾಕಂದ್ರೆ ಅವಕಾಶ ಸಿಕ್ಕ ಮೇಲೆ ನಮ್ಗಿನ್ನ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಾವೇ ಬೆಸ್ಟ್ ಅಂತ ಏನಿರೋದಿಲ್ಲ. ಬಟ್ ಆಲ್ ಹ್ಯಾವ್ ನಾಟ್ ಗಾಟ್ ಇಟ್. ಮೈ ಸಿಂಪತಿ, ಮೈ ಹಾರ್ಟ್ ವೆಲ್ ಫೀಲಿಂಗ್ಸ್ ಅವ್ರ ಜೊತೆ ಇದೆ. ಬಟ್ ಆದ್ರೆ ವಿಶ್ವಾಸ ಇದೆ, ನಮ್ಮ ಮುಖಂಡರು ಅವ್ರ ಜೊತೆ ಮಾತನಾಡಿ ಏನೇ ಡಿಫರೆನ್ಸ್ಗಳನ್ನ ಸರಿ ಮಾಡ್ತಾರೆ. ಮತ್ತೆ ಇವ ರಾಜಕಾರಣದಲ್ಲಿ ಇವೆಲ್ಲ ಸಹಜ. 8 ಹೊಸ ಫೇಸ್ಗಳಿದಾವೆ. 2028 ಚುನಾವಣೆ ದೃಷ್ಟಿಕೋನನೂ ಕೂಡ ಇದೆ. ಯಾವ ರೀತಿ ನಿಭಾಯಿಸ್ತಾರೆ ಅನ್ಸುತ್ತೆ ಹೊಸೊಬ್ಬರಿಗೆಲ್ಲ? ಅಲ್ಲ, ಆಪರ್ಚುನಿಟಿ ಬೇಕು. ಎಲ್ಲರೂ ಡಿಫರೆಂಟ್ ಆಫ್ ಆಪರ್ಚುನಿಟಿ ಇರ್ತಾರೆ. ನಾಳೆ ನಿಮಗೂ ಸಿಕ್ಕರೆ ನೀವು ನಮ್ಗೇನು ಅದ್ಭುತವಾಗಿ ಕೆಲಸ ಮಾಡಬಹುದು. ಸೊ ಐ ಆಲ್ವೇಸ್ ಬಿಲೀವ್ ಇನ್ ಆಪರ್ಚುನಿಟಿ ಸಿಕ್ಕಾಗ ಮಾಡ್ತಕ್ಕಂಥದ್ದು ಸಹಜ. ಕೊಡ್ಲಾರಾಗ ನಾವು ಯಾರಿಗೆ ಡಿಮೆರಿಟ್ ಹೇಳಕ್ ಬರಲ್ಲ. ಯಾರಿಗೆ ಸಿಕ್ಕಿಲ್ಲ ಅವ್ರು ನಮ್ಗೇನು ಬೆಟರ್ ಇದೆ ಅಂತ ನಾವು ಭಾವಿಸ್ಬೇಕಾಗತ್ತೆ. ನಮಗೆ ಸಿಕ್ಕ ತಕ್ಷಣ ನಾವು ಭಾಳ ಏನು ಕೋಡ್ ಬಂದಿಲ್ಲ, ನಾವೇನು ಭಾಳ ಮೆರಿಟ್ ಇಲ್ಲ.
ಅದನ್ನ ಹ್ಯೂಮಿಲಿಟಿ ಆಗಿ ಒಂದು ಹಂಬಲ್ನೆಸ್ ನಲ್ಲಿ ಒಂದು ಗ್ರಾಟಿಟ್ಯೂಡ್ ಆಗಿ ತಗೊಂಡು ನಾವು ಕೆಲಸ ಮಾಡಬೇಕು. ಈ ಕಾರ್ಮಿಕ ಇಲಾಖೆನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಥವಾ ಈ ಬೇರೆ ಇಲಾಖೆಗಳೇನು ಕೊಟ್ಟರು ನೋಡ್ತೀನಿ ಅಂತೀರಾ? ಪ್ರೀತಿ ಭಾಳ ಇದೆ ಅದ್ರ ಮೇಲೆ, ಯಾವುದೇ ಸಿಕ್ಕರೆ ಮಾಡ್ಬೇಕಾಗತ್ತೆ, ಅದಕ್ಕೇನು ತೊಂದರೆ ಇಲ್ಲ. ಇದಿಷ್ಟು ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹ ಸಚಿವ ಸಂತೋಷ್ ಲಾಡ್ ಅವ್ರ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.